ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವನು ವ್ಲಾಗ್ಸ್. ಬನ್ನಿ, ಇವತ್ತು ಸೊಪ್ಪು ಸಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪು ಐತೆ. ಈ ಪಾಲಕ್ ಸೊಪ್ಪನ್ನು ನೀಟಾಗಿ ಬಿಡಿಸ್ಕೊಂಡು ವಾಶ್ ಮಾಡಿಕೊಂಡು ಒಂದು ಜರಡಿ ಬಟ್ಲು ಅಂದರೆ ತೂತ್ ಬಟ್ಲಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದು ಏನು ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಚಮಚ ತುಂಬ ನೀರನ್ನು ಹಾಕಿ ನೀರು ಕಾಯಕ್ಕಿಡಿ. ಈ ಸಾಂಬಾರ್ ಹಳ್ಳಿ ಕಡೆ ಮಾಡುವಂಥದ್ದು. ನೋಡಿ, ಇದಕ್ಕೆ ಈಗ 2 ಹಿಡಿಯಷ್ಟು ಅವರೆಬೇಳೆ ಹಾಕ್ತಾ ಇದ್ದೀನಿ. ಅವರೆಬೇಳೆ ಹಾಕಿ 1 ವಿಸಲ್ ಕೂಗಿಸ್ಕೊಳ್ಳಿ. ಇದಕ್ಕೆ ಇವಾಗ ಯಾವುದೇ ಉಪ್ಪು ಸೇರಿಸಿ ನೋಡಿ, 1 ವಿಸಲ್ ಬಂದೈತೆ. ಇವಾಗ ಸ್ಟವ್ ಆಫ್ ಮಾಡೋಣ. ಈಗ ವಿಸಿಲ್ ಬಿಡೋಣ. ನೋಡಿ, ಬೇಳೆ ಅರ್ಧ ಬೆಂದವೆ. ಈಗ ಇದು ತೊಳೆದಿಟ್ಕೊಂಡಂಥ ಸೊಪ್ಪನ್ನು ಹಾಕೋಣ. ಈ ಸೊಪ್ಪು ಹಾಕಿದ್ಮೇಲೆ 1 ಗಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ದೀನಿ. ಹಾಗೂ ಮತ್ತು 1 ಈರುಳ್ಳಿಯನ್ನು 2 ಭಾಗ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 4 ಒಣಮೆಣಸಿನಕಾಯಿ, ಒಂದು ಚಿಕ್ಕದು 1 ಟೊಮೊಟೊ. ಈಗ ಉಪ್ಪು ಹಾಕೋಣ. ಉಪ್ಪು ಹಾಕಿ ಬೇಯಿಸೋಣ. ಅಂದರೆ ಕುಕ್ಕರ್ ಕ್ಯಾಪ್ ಹಾಕೋದು ಬೇಡ, ಹಂಗೆ ಸ್ಟವ್ ಮೇಲೆ ಹಂಗೆ ಬೇಯಲಿ. ನೋಡಿ, ಇನ್ನು ಬೇಯ್ತಾ ಇದೆ. ಒಂದ್ಸಲಿ ಟೆಸ್ಟ್ ಮಾಡೋಣ ಬೆಂದೈತೋ ಇಲ್ಲ ಅಂತ. ಇನ್ನು ಬೇಯಬೇಕು. ನೋಡಿ, ಈಗ ಬೆಂದೈತೆ. ಬೇಳೆಕಾಳು ಎಲ್ಲ ಕರೆಕ್ಟಾಗಿ ಬೆಂದವೆ. ಈಗ ಸ್ಟವ್ ಆಫ್ ಮಾಡೋಣ. ಈಗ ಈ ಬೇಯಿಸ್ಕೊಂಡ ನೀರನ್ನು ಒಂದು ಬಟ್ಲಿಕ್ಕಿ ಆ ಬಟ್ಲಕ ಸೋಸ್ಕೊಳ್ಳೋಣ. ಈ ನೀರನ್ನು ಚೆಲ್ಲಬೇಡ್ರಿ, ಮತ್ತೆ ಸಾಂಬಾರ್ಗೆ ಹಾಕ್ಕೊಳ್ಬೇಕು. ಈಗ ಸೊಪ್ಪನ್ನು ಬೇರೆ, ಬೇಳೆಕಾಳು ಸಪ್ರೇಟಾಗಿ ಇಕ್ಕೋಣ. ನೋಡಿ, ಹೀಗೆ ಸಪ್ರೇಟ್ ಮಾಡ್ಕೊಳ್ಳೋಣ. ಬೇಳೆಕಾಳು ಬೇರೆ, ಸೊಪ್ಪು ಬೇರೆ. ಇದು ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಇದು ನಂಚ್ಕೊಳ್ಳೋಕ್ಕ. ಈ ಸೊಪ್ಪು ರುಬ್ಬಕ್ಕೆ ತಣ್ಣಗಾಗಲಿ. ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಹಸಿ ಕೊಬ್ಬರಿಯನ್ನು ಹಾಕೋಣ. ನಂತರ 1/4 ಟೀ ಸ್ಪೂನ್ ಅಷ್ಟು ಗಸಗಸೆ. ನಂತರ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ. ಇವೆಲ್ಲ ಹಾಕಿ ಒಂದ್ಸಲಿ ರುಬ್ಬೋಣ. ನೋಡಿ, ಈ ಥರ ರುಬ್ಕೊಳ್ಳೋಣ. ನೋಡಿ, ಇದು ಇವಾಗ ಸೊಪ್ಪು ತಣ್ಣಗಾಗೈತೆ. ಇವಾಗ ರುಬ್ಬೋಣ. ಜಾಸ್ತಿ ನುಣ್ಣಗೆ ರುಬ್ಬಬಾರ್ದು, ಸ್ವಲ್ಪ ತರಿಯಾಗಿ 1-2 ಸಲ ರೌಂಡ್ ಹಾಕ್ರಿ ಸಾಕು. 2 ರೌಂಡ್ ಹಾಕಿದ್ರೆ ಸಾಕು.
ನೋಡಿ ಈ ಥರ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು, ಜಾಸ್ತಿ ನುಣ್ಣಗೆ ರುಬ್ಬಬಾರ್ದು. ಇವಾಗ ಈ ಮಿಶ್ರಣವನ್ನು ಬೇಳೆ ಬೇಯಿಸ್ಕೊಂಡ್ರಲ್ಲ ಅದಕ್ಕೆ ಹಾಕೋಣ. ಸೊಪ್ಪೆಲ್ಲ ಬೇಯಿಸ್ಕೊಂಡಿರೋ ನೀರು ಇವು ಹಾಕಿ ಮಿಕ್ಸಿ ಜಾರನ್ನು ತೊಳ್ಕೊಂಡು ಇದ್ರಕ್ಕೆ ಹಾಕ್ಕೊಳ್ಳೋಣ. ಈಗ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರನ್ನು ಇಟ್ಕೊಂಡು ತಿರ್ಕೊಳ್ಳೋಣ. ನೋಡಿ ಅನ್ನಕ ಸಾಂಬಾರ್ಕ ಈ ಕನ್ಸಿಸ್ಟೆನ್ಸಿ ಸಾಕು. ಈಗ ಟೇಸ್ಟ್ ಒಂದ್ಸಲಿ ನೋಡ್ಕೊಳ್ಳಿ, ಉಪ್ಪು ಖಾರ ಕಮ್ಮಿ ಆಗಿದ್ರೆ ಸ್ವಲ್ಪ ಹಾಕ್ಕೊಳ್ರಿ. ಈಗ ಇದನ್ನು ಒಗ್ಗರಣೆ ಮಾಡೋಣ. ಸ್ಟವನ್ನು ಹಚ್ಚಿ ಒಂದು ಪಾತ್ರೆಯನ್ನು ಇಡಿ. ಈಗ ಇದಕ್ಕೆ 1 ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಚಿಟ್ಪಟಾದ್ಮೇಲೆ ಕರಿಬೇವು, ಒಂದು ಚಿಕ್ಕ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಟೇಸ್ಟ್ಗಷ್ಟೇ. ಒಂದು ಸ್ವಲ್ಪ ಮಿಕ್ಸ್ಕೊಡೋಣ. ಈಗ ಈರುಳ್ಳಿ ಬೆಂದೈತೆ. ಈಗ ಸಾಂಬಾರನ್ನು ಇದಕ್ಕೆ ಹಾಕೋಣ. ನೋಡಿ ನೋಡ್ತಾ ಇದ್ರೇನೆ ತಿನ್ಬೇಕು ಅನಿಸ್ತಾ ಇರ್ತದಲ್ಲ. ಈಗ ಕುಕ್ಕರನ್ನು ಸ್ವಲ್ಪ ನೀರು ಹಾಕಿ ತೊಳೆದು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಸುಮ್ಮನೆ ಹಿಂಗೆ ಬಿಸಿ ಆದರೆ ಸಾಕು, ಜಾಸ್ತಿ ಬಿಸಿ ಮಾಡಬಾರ್ದು. ಇದು ಮುದ್ದೆಗೆ ಅನ್ನಕ್ಕೆ ಸೂಪರ್ ಆಗಿರ್ತದೆ. ಒಂಚೂರು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಹೆಂಗೆ ತಿಂತಾನೇ ಇರೋಣ ಅನಿಸ್ತದೆ, ಅಷ್ಟು ಚೆನ್ನಾಗಿರ್ತದೆ. ಒಂದು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿ. ನೋಡಿ ಹೀಗೆ ಸಾಕು ಕಾದಿರೋದು. ಈಗ ಸ್ಟವ್ ಆಫ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.